ಪ್ರೀತಿಯ ವೀಕ್ಷಕರಿಗೆ ಕನ್ನಡ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಓವನ್ ಇಲ್ದಿರನೆ ಮನೆಯಲ್ಲೇ ಎಗ್ ಪಫ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಈ ತರ ಹೆಲ್ದಿ ಸ್ನ್ಯಾಕ್ಸ್ ನ ಮನೆಯಲ್ಲೇ ಮಕ್ಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಮೊದಲಿಗೆ ಒಂದು 3 ಮೊಟ್ಟೆ ತಗೊಂಡು ಮುಕ್ಕಾಲು ಭಾಗ ಮೊಟ್ಟೆ ಮುಳುಗೋವರೆಗೂ ನೀರು ಹಾಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಮೊಟ್ಟೆ ಬೇಯಕ್ಕೆ 7 ರಿಂದ 8 ನಿಮಿಷ ಸಾಕು. ಅಷ್ಟರಲ್ಲಿ ನಾನು ಮೈದಾ ಹಿಟ್ಟನ್ನ ಕಲಸಿಟ್ಕೊಳ್ಳೋಣ. ಮೊಟ್ಟೆ ಕಾಯಕ್ಕೆ ಇಟ್ಬಿಟ್ಟು 2 ಬೌಲ್ ಅಷ್ಟು ನಾನು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ತಗೋಬಹುದು. ನೀವು ಎಷ್ಟು ಮಾಡ್ತೀರಾ ಅನ್ನೋದ್ರ ಮೇಲೆ ಮೈದಾ ಹಿಟ್ಟು ಎಷ್ಟು ಹಾಕೋಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. 1 ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ. 1/4 ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ. ನೀಟಾಗಿ ಫಸ್ಟ್ ಎಲ್ಲ ಕಲ್ಸ್ಕೊಳ್ಳೋಣ. ಯಾಕಂದ್ರೆ ತುಪ್ಪ ಹಾಕಿರ್ತೀವಿ ಅಲ್ಲಲ್ಲಿ ಇರುತ್ತೆ ಅಂದ್ಬಿಟ್ಟು ಫಸ್ಟ್ ನೀರು ಹಾಕೊಳ್ಳೋಕೆ ಮುಂಚೆನೆ ನೀಟಾಗಿ ನಾವು ಕಲ್ಸ್ಕೋಬೇಕು. ನಂತರ ನೀರನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪನೇ ಹದವಾಗಿ ಕಲ್ಸ್ಕೊಬೇಕು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೋಬೇಕು ಮೈದಾ. ನೋಡಿ ಈ ರೀತಿಯಾಗಿ ಕಲ್ಸಿಟ್ಕೊಬೇಕು. ನೋಡ್ತಾ ಇದ್ದೀರಾ, ಇದೇ ತರ ಚೆನ್ನಾಗಿ ನಾದ್ಕೋಬೇಕು ಮೈದಾನ. ಫಸ್ಟ್ ಗಟ್ಟಿ ಅನ್ಸುತ್ತೆ, ಸ್ವಲ್ಪ ಕಾಲ್ ಗಂಟೆ ಬಿಟ್ಟಾಗ ಅವಾಗ ಅದೇ ಸಾಫ್ಟ್ ಆಗುತ್ತೆ. ಅದಕ್ಕೆ ನಾವು ಕಲ್ಸೋವಾಗೇನೆ ಸ್ವಲ್ಪ ಆದಷ್ಟು ಗಟ್ಟಿಯಾಗಿ ಕಲ್ಸ್ಕೋಬೇಕು. ನೋಡ್ರಿ ಈ ತರ ನೀಟಾಗಿ ಕಲಸಿ ಒಂದು ಬೌಲ್ನ ಕ್ಲೋಸ್ ಮಾಡಿ 1/4 ಗಂಟೆ ನೆನೆಸಿಕೊಳ್ಳೋಣ. ಈಗ ಪಫ್ಸ್ ಒಳಗಡೆ ಸ್ಟಫಿಂಗ್ಗೆ ಬೇಕಾಗಿರೋ ಪದಾರ್ಥಗಳನ್ನ ನೋಡ್ಕೊಳ್ಳೋದಾದ್ರೆ ಬಟಾಣಿ, ಕ್ಯಾಪ್ಸಿಕಮ್, ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಅಚ್ಚ ಖಾರದ ಪುಡಿ 1 ಸ್ಪೂನು, ಅರ್ಧ ಸ್ಪೂನ್ ಅಷ್ಟು ಧನಿಯಾ, 1 ಸ್ಪೂನ್ ಅಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ. ಮೊದಲು ಒಂದು ಬಾಣಲಿಯಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿಯಲ್ಲಿ 1/4 ಗ್ಲಾಸ್ ಅಷ್ಟು ಆಯಿಲ್ ಹಾಕೊಳ್ಳೋಣ. ಆಯಿಲ್ ಕಾದಾದ್ಮೇಲೆ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಹಾಕೊಂಡು ನಾವೇನು ಹಚ್ಚಿಟ್ಕೊಂಡಿದೀವಿ ಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು, ಕ್ಯಾಪ್ಸಿಕಮ್, ಬಟಾಣಿ ಅಷ್ಟನ್ನು ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ನೀಟಾಗಿ ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. 1 ಸ್ಪೂನ್ ಅಷ್ಟು ನಾನು ಆಲ್ರೆಡಿ ಪೇಸ್ಟ್ ಮಾಡ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ರೆಡಿಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟು ಏನು ಮಸಾಲೆ ಅಚ್ಚ ಖಾರದ ಪುಡಿ, ಧನಿಯಾ, ಉಪ್ಪು, ಅರಿಶಿನ ಅಷ್ಟನ್ನು ಹಾಕೊಂಡು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆಲೆ ನೀಟಾಗಿ ಫ್ರೈ ಮಾಡ್ಕೊಬೇಕು. ನೋಡಿ ಎಷ್ಟು ನೀಟಾಗಿ ಆಗಿದೆ. ಈ ಥರ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಫೈನಲ್ ಆಗಿ ಕೊತ್ತಂಬರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಸ್ಟಫಿಂಗು ರೆಡಿ ಆಗಿದೆ. ನೋಡಿ ಇಟ್ಟು 1/4 ಗಂಟೆ ಆದಮೇಲೆ ಎಷ್ಟು ಸಾಫ್ಟ್ ಆಗಿದೆ. ಆವಾಗಲಿಗಿಂತ ಇವಾಗ ಸ್ವಲ್ಪ ಸಾಫ್ಟ್ ಅಂತಿದೆ. ಇವಾಗ ಪಫ್ ಮಾಡೋದಕ್ಕೆ ಲೇಯರ್ನ ನಾವು ಚಪಾತಿಗೆ ಹೇಗೆ ಹೊಸ್ಕೊಳ್ತೀವಿ ಆ ಥರ ನಿಮ್ಗೆ ಎಷ್ಟು ಬೇಕೋ ಅಷ್ಟು, ನಿಮಗೆ ಎಷ್ಟು ಲೇಯರ್ ಬೇಕೋ ಅಷ್ಟು ನಾನು 4 ಲೇಯರ್ನ ಹೊಸ್ಕೊಳ್ತೀನಿ. ನೋಡಿ ಈ ಥರ ತೆಳುಗ ಹೊಸ್ಕೋಬೇಕು. ಹೊಸ್ಕೊಂಡು ಇದು 1 ಸ್ಪೂನ್ ತುಪ್ಪ, ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಕಲಸಿಟ್ಕೊತೀನಿ. ಯಾಕೆ ಅಂದರೆ ಪಫು ಲೇಯರ್ ಬರಬೇಕು, ಆ ಕಾರಣಕ್ಕೋಸ್ಕರ ನಾನು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು 1 ಸ್ಪೂನ್ ಅಷ್ಟು ತುಪ್ಪದ ಜೊತೆಗೆ ನೀಟಾಗಿ ಗಂಟು ಇಲ್ದಿರೋ ಥರ ಮಿಕ್ಸ್ ಮಾಡಿಟ್ಕೋಬೇಕು. ಮೈದಾ ಹಿಟ್ಟು ಲೇಯರ್ ಹೊಸ್ತಿಟ್ಕೊಂಡಿದ್ದೀವಲ್ಲ ಅದ್ರ ಮೇಲೆ ಸವರ್ಕೊಂಡು ಬರಬೇಕು. ಯಾಕಂದರೆ ಪಫು ಪದ್ರ ಬರಬೇಕು ಅಂತ, ಮತ್ತೆ ಬೇಯಬೇಕು ಅಂತ, ಒಳಗಡೆ ಲೇಯರ್ ಎಲ್ಲ ಬೇಯಬೇಕು ಅಂತ. ಈಗ ನೋಡಿ ನಾವೇನು ಅದು ಮಿಕ್ಸ್ ಮಾಡ್ಕೊಂಡಿದ್ವಿ ತುಪ್ಪ ಮತ್ತು ಅಕ್ಕಿ ಹಿಟ್ಟು, ಅದ್ರ ಒಂದೊಂದು ಲೇಯರ್ ಮೇಲೂ ಈ ಥರ ಸವರ್ಕೊಂಡು ಬರಬೇಕು. ನೋಡಿ ನೀಟಾಗಿ ಎಲ್ಲ ಕಡೆನೂ ನೀಟಾಗಿ ಸವರ್ಕೊಂಡು ಬರಬೇಕು. ಅದ್ರ ಮೇಲೆ ಒಂದೊಂದೇ ಪದ್ರ, ನಾವು ಎಷ್ಟು ಪದ್ರ ಬೇಕು, ಎಷ್ಟು ಪದ್ರ ನಾವು ಹೊಸ್ಕೊಂಡಿದ್ದೀವಿ ಆ ಪ್ರತಿ ಪದ್ರದ ಮೇಲೂ ನಾವು ಈ ಥರ ನಾವೇನು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಅಕ್ಕಿ ಹಿಟ್ಟು ಮತ್ತು ತುಪ್ಪನ ನೀಟಾಗಿ ಸವರ್ಕೊಂಡು ಬರಬೇಕು. ನಾನು 4 ಲೇಯರ್ನ ಹಾಕಿಟ್ಕೊಂಡಿದ್ದೀನಿ. ನೋಡಿ ಈ ಥರ ಇದಾದಮೇಲೆ ಮತ್ತೆ ನಾನು ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆನೂ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಮತ್ತೆ 4 ಪದ್ರನೂ ನೀಟಾಗಿ ಹೊಸ್ಕೊಳ್ತಾ ಇದ್ದೀನಿ.
ಆದಷ್ಟು ಅಗಲ ಬರೋ ಹಂಗೆ ಒಸ್ಕೋಬೇಕು. ಜಾಸ್ತಿ ಮಂದ ಆಗ್ಬಿಟ್ರೆ ಒಳಗಡೆ ಎಲ್ಲ ಬೇಯೋದಿಲ್ಲ ಪಫು. ಆದಷ್ಟು ತೆಳುಗೆ ಒಸ್ಕೋಬೇಕು. ಇವಾಗ ಔಟ್ಲೈನ್ ಎಲ್ಲ ಎಕ್ಸ್ಟ್ರಾ ಮೈದಾನೆಲ್ಲ ನಾನು ತೆಗೆದು ಬಿಡ್ತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಪಫ್ನ ರೆಡಿ ಮಾಡ್ಕೋಬೋದು. ನಾನು ಈ ಥರ ಬಾಕ್ಸ್ ಟೈಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಈಗ ನಾನು ಏನು ಮೊಟ್ಟೆ ಬೇಯಿಸ್ಕೊಂಡಿದ್ದೀನಿ, 2 ಮೊಟ್ಟೆ ಮಾತ್ರ, 2ರಲ್ಲಿ 4 ಪೀಸ್ ಮಾಡ್ಕೊಂಡಿದ್ದೀನಿ. 4 ಪೀಸ್ ಮಾಡಿಕೊಂಡು ನೆಕ್ಸ್ಟ್ ನಾವೇನು ಅದರೊಳಗಡೆ ಪಫ್ ಒಳಗಡೆ ಇಡೋಕ್ಕೆ ಸ್ಟಫಿಂಗ್ ಮಾಡ್ಕೊಂಡಿದ್ದೀವಿ ಆ ಪದಾರ್ಥ, ಮಸಾಲೆ ಪದಾರ್ಥನ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಇನ್ನೂ ಸ್ವಲ್ಪ ಅಗಲ ಒಸ್ಕೊಂಡ್ರು ಬೆಟರು. ನಾನು ಸ್ವಲ್ಪ ಚಿಕ್ಕದಾಗಿ ಒಸ್ಕೊಂಡಿದ್ದೀನಿ. ನೀವು ಒಸ್ಕೋಬೇಕಂದ್ರೆ, ಯಾಕಂದರೆ ಮೊಟ್ಟೆ ಇಟ್ಟಾಗ ಅದು ಮೈದಾ ಸ್ವಲ್ಪ ಅಗಲ ಇರಬೇಕು, ಇಲ್ಲಾಂದರೆ ನೀಟಾಗಿ ಮಡ್ಚ್ಕೊಳಕ್ಕಾಗೋದಿಲ್ಲ. ನೀವು ಮಾಡ್ಕೊಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ಅಗಲವಾಗಿ ಒಸ್ಕೊಳ್ಳಿ ನೋಡಿ. ಈ ಥರ ನಾವೇನು ಮಸಾಲೆ ಮಾಡ್ಕೊಂಡಿದ್ದೀವಿ ಸ್ಟಫಿಂಗು, ಅದ್ರ ಮೇಲೆ ಮೊಟ್ಟೆ ಇಟ್ಕೊಂಡು ಇವಾಗ ಅದ್ರ ಸುತ್ತಲೂ ಅದು ಬಿಟ್ಕೊಳ್ದಿರ ಸ್ವಲ್ಪ ಈ ಥರ 1 ಸ್ಪೂನಷ್ಟು ಮೈದಾ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿಟ್ಕೊಂಡಿರೋದನ್ನ ನಾವು ಸುತ್ತಲೂ ಮತ್ತೆ ಅದನ್ನು ಸವರ್ಕೋಬೇಕು. ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾದ್ರೆ ಅದು ಕೆಲವೊಂದ್ಸರಿ ಓಪನ್ ಆಗಿಬಿಡುತ್ತೆ. ಈ ಥರ ನೀಟಾಗಿ ಮೈದಾ ಹಿಟ್ಟಲ್ಲಿ ನೀರನ್ನ ಮಿಕ್ಸ್ ಮಾಡ್ಕೊಂಡು ಈ ಥರ ಸವರ್ಕೊಂಡು ನಂತರ ಆ ಮೈದಾನ ಕ್ಲೋಸ್ ಮಾಡ್ಕೊಳ್ಳೋದ್ರಿಂದ, ಆ ಲೇಯರ್ಗಳನ್ನ ಕ್ಲೋಸ್ ಮಾಡ್ಕೊಳ್ಳೋದ್ರಿಂದ ಎಣ್ಣೆಯಲ್ಲಿ ಕರಿಯೋವಾಗ ಯಾವುದೇ ರೀತಿ ಓಪನ್ ಆಗೋದಿಲ್ಲ ನೋಡಿ. ಈ ಥರ ಸುತ್ತಲೂ ನೀಟಾಗಿ ಹಿಂಗೆ ಪ್ರೆಸ್ ಮಾಡ್ಕೋಬೇಕು, ಜಾಸ್ತಿ ಪ್ರೆಸ್ ಮಾಡಬಾರ್ದು ನೋಡಿ. ನಾನು 4 ಪಫ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟನ್ನು ಎಣ್ಣೆಯಲ್ಲಿ ಕರಿಯೋಣ. ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿಯಲ್ಲಿ ಪಫು ಮುಳುಗೋ ಅಷ್ಟು ನಾವು ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಆಯಿಲ್ ಕಾಯೋವರೆಗೂ ವೆಯ್ಟ್ ಮಾಡೋಣ. ಆಯಿಲ್ ಕಾದಾದ್ಮೇಲೆ ಫಸ್ಟು ಒಂದು ಬಿಡ್ತೀನಿ, ಯಾಕಂದರೆ ಓಪನ್ ಆಗುತ್ತೇನೋ ಅನ್ನೋ ಭಯ. ಒಂದು ಬಿಟ್ಟು ನೋಡ್ತೀನಿ ನೋಡಿ, ಏನೂ ಆಗ್ತಿಲ್ಲ. ನಾವು ಮೈದಾ ಮತ್ತು ನೀರನ್ನ ಮಿಕ್ಸ್ ಮಾಡಿಕೊಂಡು ಸುತ್ತಲೂ ಸವರ್ಕೊಂಡಿರೋದ್ರಿಂದ ಏನೂ ಓಪನ್ ಆಗಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ. ಓವನ್ ಬಳಸ್ತಿರನೇ ಮನೆಯಲ್ಲೇ ಈ ಥರ ಸ್ನ್ಯಾಕ್ಸ್ನ ಮಕ್ಕಳಿಗೆ ಮಾಡ್ಕೊಳೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಹೆಲ್ದಿ ಫುಡ್ ಕೂಡ. ಹೊರಗಡೆ ತಂದು ಅವ್ರು ಏನೇನು ಎಣ್ಣೆಯಲ್ಲಿ ಕರೆದಿರ್ತಾರೋ ಏನೋ ಗೊತ್ತಿರೋದಿಲ್ಲ. ಮನೆಯಲ್ಲೇ ನಾವು ಈ ಥರ ಮಾಡಿಕೊಡೋದ್ರಿಂದ ಹೆಲ್ದಿ ಸ್ನ್ಯಾಕ್ಸು ಆಗಿರುತ್ತೆ ಮತ್ತು ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ನೋಡಿ. ಈ ಥರ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ. ಕ್ರಿಸ್ಪಿಯಾಗೆ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಾಗಿದೆ, ಲೇಯರ್ ಸಹ ಬಂದಿದೆ. ಇವಾಗ ಒಳಗಡೆ ಬೆಂದಿದೆಯೋ ಇಲ್ಲ ನೋಡ್ಕೊಳ್ಳೋಣ ನೋಡಿ. ಕಟ್ ಮಾಡ್ಕೊಳ್ಳೋವಾಗೇನೆ ಎಷ್ಟು ಕ್ರಿಸ್ಪಿಯಾಗಿ ಅನಿಸುತ್ತೆ. ಒಳಗಡೆನೂ ಸಹ ಬೆಂದಿದೆ, ಎಲ್ಲ ಲೇಯರು ಸಹ ಬೆಂದಿದೆ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ. ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು.